ನಮಸ್ಕಾರ ಸ್ನೇಹಿತರೆ, ಭೀಮಾ ಕನ್ನಡ ಚಾನಲ್ಗೆ ಸ್ವಾಗತ. ಮಹಾರಾಷ್ಟ್ರ ರಾಜ್ಯದ ಮುಂಬೈ ನಗರದಲ್ಲಿರುವ ಧಾರಾವಿ ಸ್ಲಮ್ನ ಹೆಸರು ಕೇಳಿದ ತಕ್ಷಣ ಎಲ್ಲರ ತಲೆಯಲ್ಲಿ ಬರೋದೇ ಅಲ್ಲಿನ ಕೊಳಚೆ ಪ್ರದೇಶ. ದಟ್ಟ ಜನಸಂಖ್ಯೆ, ಚಿಕ್ಕ ಚಿಕ್ಕ ಮನೆಗಳು, ಸದಾ ತುಂಬಿ ಹರಿಯುವ ಅಲ್ಲಿನ ಚರಂಡಿಗಳು, ಕಲುಷಿತ ವಾತಾವರಣ ಮತ್ತು ಎಷ್ಟೋ ವರ್ಷಗಳಿಂದ ಸೂರ್ಯನ ಕಿರಣಗಳೇ ತಲುಪದ ಅಲ್ಲಿನ ಕೆಲವು ರಸ್ತೆಗಳು. ಆದರೆ ಈ ಧಾರಾವಿ ಸ್ಲಮ್ ಹೇಗೆ ಹುಟ್ಕೊಂತಂತ ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ. ಅಲ್ಲಿನ ಕಲುಷಿತ ವಾತಾವರಣದ ನಡುವೆಯೂ ಜನ ಅಷ್ಟೊಂದು ಕಷ್ಟಪಟ್ಟು ಅಲ್ಲೇ ಯಾಕೆ ಬದುಕ್ತಿದ್ದಾರೆ ಮತ್ತು ಇದು ಜಗತ್ತಿನ ಅತಿ ದೊಡ್ಡ ಸ್ಲಮ್ ಆಗಿ ಹೇಗೆ ಬೆಳೀತು ಮತ್ತು ಸರ್ಕಾರಕ್ಕೆ ಈ ಪ್ರದೇಶವನ್ನು ಇನ್ನೂ ಯಾಕೆ ಅಭಿವೃದ್ಧಿ ಮಾಡೋಕ್ಕಾಗ್ತಾ ಇಲ್ಲ ಎಂಬ ಎಲ್ಲ ವಿಷಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋ ಪ್ರಾರಂಭಿಸೋದಕ್ಕಿಂತ ಮುಂಚೆ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ತುಂಬ ಸಪೋರ್ಟ್ ಮಾಡಿದಂತಾಗುತ್ತೆ ಮತ್ತು ಮುಂದಿನ ದಿನಗಳಲ್ಲಿ ಇದೇ ರೀತಿಯಾದಂಥ ಮಾಹಿತಿ ಇರೋ ವಿಡಿಯೋಗಳನ್ನು ನೀಡ್ತಾ ಇರ್ತೀವಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಧಾರಾವಿ ಸ್ಲಮ್ ಇದು ಭಾರತದ ಆರ್ಥಿಕ ರಾಜಧಾನಿ ಮುಂಬೈ ನಗರದಲ್ಲಿರುವ ಒಂದು ಪ್ರದೇಶ. ಮುಂಬೈ ನಗರದಲ್ಲಿ ಒಂದೆಡೆ ಗಗನ ಚುಂಬುವ ಮನೆಗಳಿದ್ದರೆ ಇನ್ನೊಂದೆಡೆ ಕೇವಲ 6 ಅಡಿ ಉದ್ದ 6 ಅಡಿ ಅಗಲ ಇರುವ ಚಿಕ್ಕ ಚಿಕ್ಕ ಮನೆಗಳಲ್ಲಿ 10 ರಿಂದ 15 ಜನ ವಾಸಿಸುವ ಮನೆಗಳು ಇದೇ ಮುಂಬೈ ನಗರದ ಧಾರಾವಿ ಸ್ಲಮ್ನಲ್ಲಿ ಇದ್ದಾವೆ. ಕೇವಲ 2.39 ಸ್ಕ್ವೇರ್ ಕಿಲೋಮೀಟರ್ ಪ್ರದೇಶದಲ್ಲಿ ಸುಮಾರು 10 ಲಕ್ಷ ಜನಸಂಖ್ಯೆ ಇರುವ ಈ ಧಾರಾವಿ ಸ್ಲಮ್ ಜಗತ್ತಿನ ಅತಿ ದೊಡ್ಡ ಸ್ಲಮ್ ಎಂದು ಹೆಸರುವಾಸಿಯಾಗಿದೆ. ಇಷ್ಟೊಂದು ಜನಸಾಂದ್ರತೆ ಹೊಂದಿರುವ ಧಾರಾವಿ ಸ್ಲಮ್ ಪ್ರದೇಶವು 18ನೇ ಶತಮಾನದಲ್ಲಿ ಪ್ರಧಾನವಾಗಿ ಮ್ಯಾಂಗ್ರೋವ ಜೋಗು ಪ್ರದೇಶವನ್ನು ಹೊಂದಿರುವ ಒಂದು ದ್ವೀಪವಾಗಿತ್ತು. ಕ್ರಮೇಣವಾಗಿ ಇಲ್ಲಿ ಜನವಸತಿ ಪ್ರಾರಂಭವಾಗಿರೋದ್ರಿಂದ 19ನೇ ಶತಮಾನದ ಅಂತ್ಯಕ್ಕೆ ಒಂದು ಚಿಕ್ಕ ಹಳ್ಳಿಯಾಗಿ ಬೆಳೆಯುತ್ತೆ. ಅಲ್ಲಿ ಕೋಲಿ ಮೀನುಗಾರರು ವಾಸಿಸ್ತಾ ಇದ್ರು. ಧಾರಾವಿಯನ್ನು ಆಗ ಕೋಳಿವಾಡ ಗ್ರಾಮ ಎಂದು ಕರೆಯಲಾಗ್ತಾ ಇತ್ತು. ನಂತರ 1850ರ ದಶಕದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಬ್ರಿಟಿಷ್ ರಾಜ್ ಅಡಿ ಈ ಪ್ರದೇಶ ಬೆಳೆದು ಅಲ್ಲಿನ ಜನಸಂಖ್ಯೆ 500,000 ವರೆಗೆ ತಲುಪುತ್ತೆ. ಈ ಪ್ರದೇಶ ಮತ್ತಷ್ಟು ವಿಸ್ತಾರಗೊಂಡು ಆ ಸಮಯದಲ್ಲಿ ಅಲ್ಲಿನ ಜನಸಾಂದ್ರತೆಯು ಲಂಡನ್ ಜನಸಾಂದ್ರತೆಗಿಂತ 10 ಪಟ್ಟು ಹೆಚ್ಚಾಗುತ್ತೆ. ಅದೇ ಸಮಯದಲ್ಲಿ ಧಾರಾವಿಯಲ್ಲಿ ಅತ್ಯಂತ ಮಾಲಿನ್ಯಕಾರಕ ಕಾರ್ಖಾನೆಗಳು ಮತ್ತು ಚರ್ಮದ ಕಾರ್ಖಾನೆಗಳು ಪ್ರಾರಂಭಗೊಳ್ಳುತ್ತವೆ. ಮೊದಲ ಚರ್ಮದ ಕಾರ್ಖಾನೆ 1887ರಲ್ಲಿ ಪರ್ಯಾಯ ದ್ವೀಪ ಬಾಂಬೆಯಿಂದ ಧಾರಾವಿಗೆ ಸ್ಥಳಾಂತರಗೊಳ್ಳುತ್ತೆ. ಆ ಸಮಯದಲ್ಲಿ ಚರ್ಮದ ವೃತ್ತಿ ಮಾಡುತ್ತಿದ್ದ ಭಾರತೀಯ ಜನರು ಧಾರಾವಿಗೆ ತೆರಳುತ್ತಾರೆ ಮತ್ತು ಗುಜರಾತಿನ ಕುಂಬಾರ ಸಮುದಾಯದ ಜನರು ಸಹ ಅಲ್ಲೇ ವಾಸಿಸ್ತಾ ಇರ್ತಾರೆ. ಇವರಿಗೆ ಅಲ್ಲಿನ ವಸಾಹತುಶಾಹಿ ಸರ್ಕಾರ 1895ರಲ್ಲಿ 99 ವರ್ಷಗಳ ಭೂಗುತ್ತಿಗೆಯನ್ನು ನೀಡುತ್ತೆ. ನಂತರ ಅಲ್ಲಿ ಉತ್ತರ ಪ್ರದೇಶದ ಕಸೂತಿ ಕಾರ್ಮಿಕರಂತಹ ಇತರ ಕುಶಲಕರ್ಮಿಗಳು ಸಿದ್ಧ ಉಡುಪುಗಳ ವ್ಯಾಪಾರವನ್ನು ಪ್ರಾರಂಭಿಸ್ತಾರೆ. ಈ ಕೈಗಾರಿಕೆಗಳು ಉದ್ಯೋಗಗಳನ್ನು ಸೃಷ್ಟಿಸೋದ್ರಿಂದ ಉದ್ಯೋಗವನ್ನು ಹುಡುಕ್ತಿರುವ ಗ್ರಾಮೀಣ ವಲಸಿಗರು ಬಾಂಬೆಗೆ ಬಂದು ಅಲ್ಲಿನ ಜನಸಂಖ್ಯೆ 1 ಮಿಲಿಯನ್ಗಿಂತ ಹೆಚ್ಚಿಗೆ ತಲುಪುತ್ತೆ. ಆದರೆ ಆಗಿನ ಸರ್ಕಾರ ಅಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸೋದಕ್ಕೆ ಯಾವುದೇ ಪ್ರಯತ್ನವನ್ನು ಮಾಡೋದಿಲ್ಲ ಮತ್ತು ಆ ಪ್ರದೇಶದಲ್ಲಿ ನೈರ್ಮಲ್ಯ, ಚರಂಡಿ, ಕುಡಿಯುವ ನೀರು ಮತ್ತು ಇತರೆ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ನಿರ್ಮಾಣಕ್ಕೆ ಅಲ್ಲಿನ ಸರ್ಕಾರ ಹೂಡಿಕೆಯ ಸಹ ಮಾಡೋದಿಲ್ಲ. ಇದರಿಂದ ಅಲ್ಲಿನ ಜನವಸತಿ ತುಂಬ ಅಸ್ತವ್ಯಸ್ತದಿಂದ ಬೆಳೆಯುತ್ತೆ. ಆ ಸಮಯದಲ್ಲಿ ಧಾರಾವಿಯಲ್ಲಿ ನೆಲೆಸಿದ ಕೆಲವು ಸಂಘಟನೆಗಳು ಮತ್ತು ಧಾರ್ಮಿಕ ಸಮುದಾಯಗಳು ಅಲ್ಲಿ ರಾಜಕೀಯ ಪಕ್ಷಗಳನ್ನು ರಚಿಸುವ ಮೂಲಕ ಮನೆ, ಶಾಲೆ, ದೇವಾಲಯಗಳನ್ನು ನಿರ್ಮಿಸೋದಕ್ಕೆ ಸಹಾಯವನ್ನು ಮಾಡ್ತಾರೆ. ಧಾರಾವಿಯಲ್ಲಿ 1887ರಲ್ಲಿ ಮೊದಲ ಮಸೀದಿಯನ್ನು ನಿರ್ಮಿಸಲಾಗುತ್ತೆ. ನಂತರ 1913ರಲ್ಲಿ ಮೊದಲ ಹಿಂದೂ ಗಣೇಶ ದೇವಾಲಯವನ್ನು ಅಲ್ಲಿ ನಿರ್ಮಿಸಲಾಗುತ್ತೆ. ಭಾರತ 1947ರಲ್ಲಿ ಸ್ವತಂತ್ರ ಪಡೆಯುವ ಹೊತ್ತಿಗೆ ಧಾರಾವಿಯು ಬಾಂಬೆ ಮತ್ತು ಇಡೀ ಭಾರತದಲ್ಲಿಯೇ ಅತಿದೊಡ್ಡ ಕೊಳಚೆ ಪ್ರದೇಶವಾಗಿ ಬೆಳೆಯುತ್ತೆ. ಆಗ ಧಾರಾವಿಯಲ್ಲಿ ಇನ್ನೂ ಕೆಲವು ಖಾಲಿ ಜಾಗಗಳು ಉಳಿದಿದ್ದು ಅದನ್ನು ಸಹ ನಗರದ ತ್ಯಾಜ್ಯ ವಿಲೇವಾರಿ ಪ್ರದೇಶವನ್ನಾಗಿ ಬಳಸಲಾಗುತ್ತೆ. ನಂತರ ಕ್ರಮೇಣವಾಗಿ ಬೆಳೆದ ಬಾಂಬೆ ನಗರವು ಧಾರಾವಿಯನ್ನು ಸುತ್ತುವರಿಯೋದ್ರಿಂದ ಧಾರಾವಿ ಸ್ಲಮ್ ಆರ್ಥಿಕತೆಯ ಕೇಂದ್ರವಾಗುತ್ತೆ. 1950ರ ದಶಕದಿಂದ ಧಾರಾವಿ ಸ್ಲಮ್ ಅಭಿವೃದ್ಧಿಗೆ ಹಲವು ಯೋಜನೆಗಳನ್ನು ಕೈಗೊಂಡರೂ ಸಹ ಹಣಕಾಸು ಮತ್ತು ರಾಜಕೀಯ ಬೆಂಬಲದ ಕೊರತೆಯಿಂದ ಯೋಜನೆಗಳು ವಿಫಲಗೊಳ್ಳುತ್ತವೆ. 1960ರಲ್ಲಿ ಧಾರಾವಿ ಸಹಕಾರಿ ವಸತಿ ಸಂಘವನ್ನು ರಚಿಸಲಾಗುತ್ತೆ. ಆ ಪ್ರದೇಶದ ಪ್ರಸಿದ್ಧ ಜನಸೇವಕ ಮತ್ತು ಕಾಂಗ್ರೆಸ್ ನಾಯಕ ಶ್ರೀ ಎಂ.ವಿ. ದೊರೆಸ್ವಾಮಿ ಅವರಿಂದ 338 ಪ್ಲಾಟ್ ಮತ್ತು 97 ಅಂಗಡಿಗಳನ್ನು ಉನ್ನತೀಕರಿಸಲಾಗುತ್ತೆ. ಆ ಪ್ರದೇಶವನ್ನು ನಂತರ ಡಾಕ್ಟರ್ ಬಳಿಗಾರ್ ನಗರ ಎಂದು ಹೆಸರಿಸಲಾಗುತ್ತೆ. 20ನೇ ಶತಮಾನದ ಅಂತ್ಯದ ವೇಳೆಗೆ ಧಾರಾವಿ ಸ್ಲಮ್ 175 ಹೆಕ್ಟರ್ ಪ್ರದೇಶವನ್ನು ಆಕ್ರಮಿಸಿಕೊಂಡು ಪ್ರತಿ ಹೆಕ್ಟರ್ಗೆ 2,900ಕ್ಕೂ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವ ಪ್ರದೇಶವಾಗಿ ಬೆಳೆಯುತ್ತೆ. ಇದು ಧಾರಾವಿ ಸ್ಲಮ್ನ ಹಿನ್ನೆಲೆಯಾದರೆ ಪ್ರಸ್ತುತ 2025ರ ಹೊತ್ತಿಗೆ ಕೂಡ ಧಾರಾವಿ ಕೊಳಚೆ ಪ್ರದೇಶವಾಗಿಯೇ ಉಳಿದಿದ್ದು, ಅದಲ್ಲದೆ ಇದು ಜಗತ್ತಿನ ಅತಿ ದೊಡ್ಡ ಸ್ಲಮ್ ಎಂದು ಹೆಸರುವಾಸಿಯಾಗಿದೆ. ಈ ಧಾರಾವಿ ಸ್ಲಮ್
ಕನಸುಗಳ ನಗರ, ಭಾರತದ ಆರ್ಥಿಕ ರಾಜಧಾನಿ ಮತ್ತು ದೊಡ್ಡ ದೊಡ್ಡ ಶ್ರೀಮಂತರು, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿರುವ ನಗರವೆಂದೇ ಹೆಸರುವಾಸಿಯಾಗಿರುವ ಮುಂಬೈ ನಗರದ ಹೃದಯ ಭಾಗದಲ್ಲಿನೇ ಇದೆ. ಧಾರಾವಿ ಸ್ಲಮ್ ಮುಂಬೈನ ಪಶ್ಚಿಮ ಮತ್ತು ಮಧ್ಯ ರೈಲ್ವೆಗಳ ನಡುವೆ ಇರುವ ಒಂದು ದೊಡ್ಡ ಪ್ರದೇಶವಾಗಿದ್ದು, ಇದು ಮುಂಬೈನ ವಿಮಾನ ನಿಲ್ದಾಣಕ್ಕೂ ಕೂಡ ಹತ್ತಿರವಾಗುತ್ತೆ. ಅದಲ್ಲದೆ ಧಾರಾವಿಯ ಉತ್ತರಕ್ಕೆ ಮೀತಿ ನದಿ ಕೂಡ ಹರಿಯುತ್ತೆ. ಒಂದಾನೊಂದು ಕಾಲದಲ್ಲಿ ಇಲ್ಲಿ ಹರಿಯುತ್ತಿದ್ದ ಸ್ವಚ್ಛ ನದಿ ಕೂಡ ಎಂದು ಮುಂಬೈ ನಗರದ ಹೊಲಸನ್ನು ಹೊತ್ತು ಒಯ್ಯುವ ಅತಿ ದೊಡ್ಡ ಚರಂಡಿಗಳಾಗಿ ಬದಲಾಗಿವೆ. ಅದಲ್ಲದೆ ಧಾರಾವಿ ಸ್ಲಮ್ನಲ್ಲಿ ಜನ ವಾಸಿಸೋದ್ರಿಂದ ಮನುಷ್ಯನ ಜೀವಿತಾವಧಿ 10 ವರ್ಷ ಕಡಿಮೆ ಆಗುತ್ತೆ. ಅಂದರೆ ಉತ್ತಮ ವಾತಾವರಣದಲ್ಲಿ 60 ವರ್ಷ ಬದುಕುವ ವ್ಯಕ್ತಿ ಈ ಧಾರಾವಿ ಸ್ಲಮ್ನಲ್ಲಿ ಜನಿಸೋದ್ರಿಂದ 50 ವರ್ಷಕ್ಕೆ ನಿಧನರಾಗ್ತಾನೆ. ಅಂದರೆ ವ್ಯಕ್ತಿಯ ಜೀವಿತಾವಧಿ 10 ವರ್ಷ ಕಡಿಮೆ ಆಗುತ್ತೆ. ಯಾಕಂದರೆ ಅಲ್ಲಿನ ಕಲುಷಿತ ವಾತಾವರಣದಿಂದ ಲಂಗ್ ಕ್ಯಾನ್ಸರ್, ಅಸ್ತಮಾನಂಥ ವಿವಿಧ ರೋಗಗಳಿಗೆ ಒಳಪಟ್ಟು ವ್ಯಕ್ತಿ ಬೇಗ ಸಾವನ್ನಪ್ತಾನೆ. 1896ರಲ್ಲಿ ಬಂದಿರುವ ಪ್ಲೇಗ್ ರೋಗದಿಂದ ಧಾರಾವಿಯಲ್ಲಿನ ಅರ್ಧದಷ್ಟು ಜನ ಮೃತಪಟ್ಟಿದ್ದಾರೆ. ಅಲ್ಲಿನ ದೊಡ್ಡ ದೊಡ್ಡ ಚರಂಡಿಗಳ ಪಕ್ಕನೇ ಜನ ವಾಸಿಸೋದ್ರಿಂದ ಅಲ್ಲಿನ ಮನೆಗಳ ಒಳಗಡೆ ಸದಾ ಸೊಳ್ಳೆಗಳು ಮತ್ತು ವಾಸನೆ ಬರುತ್ತೆ. ಈ ಚರಂಡಿಗಳನ್ನು ವರ್ಷಕ್ಕೆ 1 ಬಾರಿ ಸ್ವಚ್ಛಗೊಳಿಸಲಾಗುತ್ತೆ. ಕೆಲವೊಂದು ಬಾರಿ ಅದನ್ನು ಸಹ ಮಾಡೋದಿಲ್ಲ. ಅಲ್ಲಿನ ಮಕ್ಕಳು ಚರಂಡಿಯ ಪಕ್ಕದಲ್ಲಿನೇ ಆಟ ಆಡೋದು, ಓಡಾಡೋದ್ರಿಂದ ಎಷ್ಟೋ ಮಕ್ಕಳು ಚರಂಡಿ ಒಳಗಡೆ ಬಿದ್ದು ಗಾಯಗಳನ್ನು ಮಾಡಿಕೊಂಡಿದ್ದಾರೆ. ಇನ್ನು ಕೆಲವು ಮಕ್ಕಳು ಮೃತಪಟ್ಟಿದ್ದಾರೆ. ಇನ್ನು ಮಳೆಗಾಲದಲ್ಲಂತೂ ಮಳೆ ನೀರಿನಿಂದ ಅಲ್ಲಿನ ಚರಂಡಿಗಳು ಮತ್ತಷ್ಟು ತುಂಬಿ ಹರಿದು ಜನರ ಮನೆಗಳಿಗೆ ಚರಂಡಿಯ ಹೊಲಸು ನೀರು ಸೇರಿ ಅಲ್ಲಿನ ಜನರಿಗೆ ಬದುಕುವುದೇ ತುಂಬ ಕಷ್ಟ ಆಗುತ್ತೆ. ಅಂಥ ಸಂದರ್ಭದಲ್ಲಿಯೂ ಕೂಡ ಅಲ್ಲಿನ ಜನ ಮನೆಯ ಒಳಗೆ ಸೇರಿರುವ ನೀರನ್ನು ಖಾಲಿ ಮಾಡಿ ಮನೆಗಳನ್ನು ಸ್ವಚ್ಛಗೊಳಿಸಿ ಮತ್ತೆ ಅಲ್ಲೇ ವಾಸಿಸ್ತಾರೆ. ಧಾರಾವಿ ಸ್ಲಮ್ನಲ್ಲಿ ಮನೆಗಳು ತುಂಬ ಚಿಕ್ಕದಾಗಿದ್ದು ಕೇವಲ 6 ಅಡಿ ಉದ್ದ 6 ಅಡಿ ಅಗಲವಿರುವ ಚಿಕ್ಕ ಮನೆಗಳಲ್ಲೇ 10ರಿಂದ 15 ಜನ ವಾಸಿಸ್ತಾರೆ. ಒಂದರ ಮೇಲೊಂದು ರೂಮ್ಗಳನ್ನು ಕಟ್ಟಿಕೊಂಡು ಮೇಲಿನ ರೂಮ್ಗಳಿಗೆ ಹೋಗೋದಕ್ಕೆ ಕಬ್ಬಿಣದ ಮೆಟ್ಟಲುಗಳನ್ನು ಬಳಸ್ತಾರೆ. ಅಲ್ಲಿ ಒಂದೇ ರೂಮನ್ನು ಊಟದ ಸಮಯಕ್ಕೆ ಕಿಚನ್ ಆಗಿ, ಖಾಲಿ ಸಮಯದಲ್ಲಿ ಹಾಲಾಗಿ, ಮಲಗುವ ಸಮಯಕ್ಕೆ ಬೆಡ್ರೂಮ್ ಆಗಿ ಬಳಸ್ತಾರೆ. ಅಲ್ಲಿನ ರಸ್ತೆಗಳು ಎಷ್ಟು ಇಕ್ಕಟ್ಟಾಗಿವೆ ಅಂದರೆ ಸೂರ್ಯನ ಕಿರಣಗಳು ಸಹ ಅಲ್ಲಿ ತಲುಪೋದಿಲ್ಲ. ಬೆಳಗಿನ ಜಾವ ಕೂಡ ನೀವು ಟಾರ್ಚನ್ನು ಹಾಕ್ಕೊಂಡು ಓಡಾಡಬೇಕಾಗುತ್ತೆ. ಕೆಲವು ರಸ್ತೆಗಳಂತೂ ತುಂಬ ಹೊಲಸಾಗಿದ್ದು ರಸ್ತೆಯ ಮೇಲಿಂದಾನೇ ಚರಂಡಿಯ ನೀರು ಹರಿಯುತ್ತವೆ. ಅಂಥ ಜಾಗದಲ್ಲಿನೇ ಮಕ್ಕಳು ಆಟ ಆಡ್ತಾರೆ ಮತ್ತು ಜನರು ಕೂಡ ಅಲ್ಲಿಂದಾನೇ ಓಡಾಡ್ತಾರೆ. ಅಲ್ಲಿ ಒಬ್ಬ ವ್ಯಕ್ತಿ ಓಡಾಡಬೇಕಾದ್ರೆ ತನ್ನ ಕೈಯನ್ನು ಅಗಲ ಕೂಡ ಮಾಡೋದಕ್ಕಾಗಲ್ಲ, ಅಷ್ಟೊಂದು ಇಕ್ಕಟ್ಟಾದ ರಸ್ತೆಗಳಿದ್ದಾವೆ. ಜೊತೆಗೆ ಅಲ್ಲಿ ಓಡಾಡಬೇಕಾದ್ರೆ ಕೆಲವು ವಯರ್ಗಳು ಸಹ ಜೋತಾಡ್ತಾ ನಿಮ್ಮ ತಲೆಗಳಿಗೆ ತಾಗುವಂಥ ಸನ್ನಿವೇಶಗಳು ಸಹ ಕಂಡುಬರುತ್ತೆ. ಅಲ್ಲಿನ ಜನರಿಗೆ ಒದಗಿಸುವ ಕುಡಿಯುವ ನೀರಿನ ಪೈಪ್ಗಳನ್ನು ಸಹ ಇದೇ ಹೊಲಸು ಚರಂಡಿಗಳ ಮುಖಾಂತರ ಹಾಯಿಸಲಾಗಿದೆ. ಇದೇ ಚರಂಡಿಗಳಲ್ಲಿನ ಪೈಪ್ಗಳ ಮುಖಾಂತರ ಕುಡಿಯುವ ನೀರು ಹರಿದು ಜನರ ಮನೆಗಳಿಗೆ ತಲುಪುತ್ತವೆ. ಅಲ್ಲಿ ಪ್ರತಿ ಮನೆಗಳಲ್ಲಿ ಟಾಯ್ಲೆಟ್ ರೂಮ್ಗಳು ಕೂಡ ಇಲ್ಲ. ನಾವು ಪ್ರತಿನಿತ್ಯ ಎದ್ದೊಳಕ್ಕೆ ಯೋಚನೆ ಮಾಡುವಷ್ಟರಲ್ಲಿನೇ ಅಲ್ಲಿ ಸಾವಿರಾರು ಜನ ಬೆಳಗ್ಗೆ ಟಾಯ್ಲೆಟನ್ನು ಮುಗಿಸಿರ್ತಾರೆ. ಇನ್ನು ಕೆಲವು ಜನ ಟಾಯ್ಲೆಟ್ ಹೋಗೋಕ್ಕೆ ವೇಟ್ ಮಾಡ್ತಿರ್ತಾರೆ. ಈಗಲೂ ಸಹ ಒಂದು ಟಾಯ್ಲೆಟ್ ರೂಮ್ನ ಬಳಸೋದಕ್ಕೆ ಸಾವಿರಾರು ಜನ ಸಾಲಲ್ಲಿ ನಿಲ್ತಾರೆ. ಅಂದರೆ ಗ್ಲೋಬಲ್ ಲೀಡರ್ ಆಗುವ ಕನಸು ಕಾಣುತ್ತಿರೋ ಭಾರತಕ್ಕೆ ಇದೊಂದು ದೊಡ್ಡ ಸವಾಲು ಅಂತಲೇ ಹೇಳ್ಬೋದು. ಇಲ್ಲಿನ ಕುಟುಂಬಗಳು ಪ್ರತಿನಿತ್ಯ ಸುಮಾರು 50 ರೂಗಳವರೆಗೆ ಕೇವಲ ಟಾಯ್ಲೆಟ್ ರೂಮ್ಗಳನ್ನು ಬಳಸೋದಕ್ಕೆ ಖರ್ಚನ್ನು ಮಾಡ್ತಾರೆ. ಕೆಲವೊಂದು ಟಾಯ್ಲೆಟ್ ರೂಮ್ಗಳಂತೂ ಹಣ ಕೊಟ್ಟು ನೀರು ಸಹ ಇವರೇ ತೆಗೆದುಕೊಂಡು ಹೋಗಬೇಕು. ಅಲ್ಲಿ ವಾಸಿಸೋ ಜನರ ಸಂಬಂಧಿಕರು ಒಮ್ಮೆ ಅವರ ಮನೆಗಳಿಗೆ ಹೋದರೆ ಜೀವನದಲ್ಲಿ ಮತ್ತೊಮ್ಮೆ ಅವ್ರ ಹತ್ರ ಹೋಗೋದಕ್ಕೆ ಬಯಸೋದಿಲ್ಲ ಅಂತ ಹೇಳಿ ಅಲ್ಲಿ ವಾಸಿಸೋ ಕೆಲ ಜನರು ಹೇಳ್ತಾರೆ. ಅಲ್ಲಿನ ಶಾಲೆಗಳು ಅಲ್ಲಿನ ಹೊಲಸು ಧೂಳಿನಿಂದ ತುಂಬಿರುತ್ತೆ. ಅಂದರೆ ಅಲ್ಲಿ ವಾಸಿಸೋ ಮಕ್ಕಳ ಪರಿಸ್ಥಿತಿ ಏನು? ಅಲ್ಲಿನ ರಸ್ತೆಗಳು ಎಷ್ಟು ಇಕ್ಕಟ್ಟಾಗಿವೆ ಅಂದರೆ ಎಂಥ ಹೆಲ್ತ್ ಎಮರ್ಜೆನ್ಸಿಯಲ್ಲೂ ಕೂಡ ನೀವು ಅಲ್ಲಿ ಆ್ಯಂಬುಲೆನ್ಸನ್ನು ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲಿಯಾದರೂ ಬೆಂಕಿ ಅನಾಹುತಗಳಾದರೆ ಫೈರ್ ಇಂಜನ್ ವಾಹನ ಕೂಡ ನೀವು ಅಲ್ಲಿ ತೆಗೆದುಕೊಂಡು ಹೋಗಿ ಬೆಂಕಿಯನ್ನು ಆರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂಥ ಒಂದು ಇಕ್ಕಟ್ಟಿನ ರಸ್ತೆಗಳು ಅಲ್ಲಿ ಇದ್ದಾವೆ. ನಮ್ಮ ಸಂವಿಧಾನ ನಮಗೆ ಬದುಕುವ ಹಕ್ಕನ್ನು ನೀಡುತ್ತೆ. ಆದರೆ ಎಂಥ ಜೀವನವನ್ನು, ಹೊಲಸು ಚರಂಡಿಗಳ ಪಕ್ಕದಲ್ಲಿನ ಬದುಕು, ಉಸಿರಾಡೋದಕ್ಕೂ ಸ್ವಚ್ಛ ಗಾಳಿ ಕೂಡ ಇಲ್ಲ, ಬಳಸೋದಕ್ಕೆ ಸ್ವಚ್ಛ ಶೌಚಾಲಯಗಳು ಕೂಡ ಅಲ್ಲಿ ಇಲ್ಲ. ಹಾಗಂತ ಅಲ್ಲಿ ವಾಸಿಸೋ ಜನರು ಯಾರು ಕೆಲಸ ಮಾಡದೇ ಇರೋ ನಿರುದ್ಯೋಗಿಗಳಲ್ಲ. ಧಾರಾವಿ ಸ್ಲಮ್ನಲ್ಲಿ 90% ಜನ ಎಲ್ಲರೂ ಉದ್ಯೋಗಸ್ಥರೇ, ಶ್ರಮಜೀವಿಗಳಾಗಿದ್ದಾರೆ.
ಅಲ್ಲಿ ಕೇವಲ 10ರಿಂದ 15% ಜನ ಮಾತ್ರ ನಿಮಗೆ ನಿರುದ್ಯೋಗಿಗಳು ಸಿಗ್ತಾರೆ, ಅದು ಸಹ ಕೆಲವು ದಿನಗಳವರೆಗೆ ಮಾತ್ರ. ಧಾರಾವಿಯಲ್ಲಿ ಎಲ್ಲ ಜಾತಿ, ಧರ್ಮ, ಬೇರೆ ಬೇರೆ ಭಾಷೆಗಳ ಮತ್ತು ಬೇರೆ ಬೇರೆ ರಾಜ್ಯಗಳ ಜನರು ತುಂಬ ಸೌಹಾರ್ದಯುತವಾಗಿ ಬದುಕ್ತಾರೆ. ಅಲ್ಲಿನ ಜನರ ಸಂಘರ್ಷ ಯಾವುದೇ ಜಾತಿ ಧರ್ಮಕ್ಕಾಗಿ ಅಲ್ಲ, ಮೂಲಭೂತ ಸೌಕರ್ಯ ಮತ್ತು ಜೀವಿಸೋದಕ್ಕಾಗಿ ಪ್ರತಿನಿತ್ಯ ಬೆಳಗ್ಗೆಯಿಂದ ರಾತ್ರಿಯವರೆಗೆ ತುಂಬ ಕಷ್ಟಪಟ್ಟು ದುಡಿತಾರೆ. ಧಾರಾವಿ ಸ್ಲಮ್ನಲ್ಲಿ ಸುಮಾರು 58,000 ಕುಟುಂಬಗಳು ವಾಸಿಸ್ತಾ ಇದ್ದು 15,000 ಬಿಸ್ನೆಸ್ಗಳಿದ್ದಾವೆ. ಅದರಲ್ಲಿ 5,000 ಬಿಸ್ನೆಸ್ಗಳು ಸಿಂಗಲ್ ರೂಮ್ಗಳಲ್ಲಿ ರನ್ ಆಗುತ್ತೆ. ಧಾರಾವಿಯಲ್ಲಿ ಬಂಗಾರದಿಂದ ತಗಡಿನವರೆಗೆ, ಮಣ್ಣಿನಿಂದ ಅಡುಗೆ ಸಾಮಾನುವರೆಗೆ, ಮನುಷ್ಯನ ಹುಟ್ಟಿನಿಂದ ಸಾಯುವವರೆಗೆ ಬೇಕಾಗುವ ಎಲ್ಲ ವಸ್ತುಗಳು ತಯಾರಾಗುತ್ತವೆ. ಇಲ್ಲಿ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಮಡಿಕೆಗಳ ತಯಾರಿಕೆ ಮತ್ತು ಟೆಕ್ಸ್ಟೈಲ್ ಇಂಡಸ್ಟ್ರಿಗಳಿದ್ದು, ಧಾರಾವಿ ಜಗತ್ತಿನ ವಿವಿಧ ದೇಶಗಳಿಗೆ ಲೆದರ್, ಜ್ಯುವೆಲರಿ, ಟೆಕ್ಸ್ಟೈಲ್ ಮತ್ತು ಅದರ್ ಎಕ್ಸೆಸರೀಸ್ನಂಥ ಗೂಡ್ಸನ್ನು ಎಕ್ಸ್ಪೋರ್ಟ್ ಮಾಡುತ್ತೆ. ಧಾರಾವಿ ಸ್ಲಮ್ನಲ್ಲಿ ಮುಂಬೈ ನಗರದ 80% ಪ್ಲಾಸ್ಟಿಕ್ ರೀಸೈಕ್ಲಿಂಗ್ ನಡೆಯುತ್ತೆ. ಇದು ಸುಮಾರು 2,50,000 ಜನರಿಗೆ ಉದ್ಯೋಗವನ್ನು ನೀಡಿದೆ. ನಾವು ವೇಸ್ಟ್ ಎಂದು ಬಿಸಾಕೋ ಎಷ್ಟೋ ವಸ್ತುಗಳಿಂದ ಅಲ್ಲಿನ ಎಷ್ಟೋ ಜನರ ಮನೆಗಳು ನಡೆಯುತ್ತವೆ. ಧಾರಾವಿಯಲ್ಲಿ ವಾರ್ಷಿಕ ವಹಿವಾಟು ಸುಮಾರು 500 ಮಿಲಿಯನ್ನಿಂದ 650 ಮಿಲಿಯನ್ವರೆಗೆ ಅಥವಾ 1 ಬಿಲಿಯನ್ಗಿಂತ ಹೆಚ್ಚು ಇದೆ ಎಂದು ಅಂದಾಜಿಸಲಾಗಿದೆ. ಒಂದಾನೊಂದು ಕಾಲದಲ್ಲಿ ಜೌಗು ಭೂಮಿಯಾಗಿದ್ದ ಈ ಪ್ರದೇಶ ಇಂದು ಜಗತ್ತಿನ ಅತಿ ದೊಡ್ಡ ಸ್ಲಮ್ ಪ್ರದೇಶವಾಗಿ ಬೆಳೆದಿದೆ. ಧಾರಾವಿ ಸ್ಲಮ್ನ ಅಭಿವೃದ್ಧಿಗಾಗಿ ಭಾರತದ ಬಿಲಿಯನಿಯರ್ ಗೌತಮ್ ಅದಾನಿಯವರ ಅದಾನಿ ಪ್ರಾಪರ್ಟೀಸ್ ಪ್ರೈವೇಟ್ ಕಂಪನಿಯು $615 ಮಿಲಿಯನ್ ಧಾರಾವಿ ಸ್ಲಮ್ ಅಭಿವೃದ್ಧಿಗೆ ಹೂಡಿಕೆ ಮಾಡಲು ಅಂದಾಜಿಸಲಾಗಿದೆ. ಇನ್ನು ಕೆಲವು ವಿವಾದಗಳಿಂದ ಅಲ್ಲಿನ ಅಭಿವೃದ್ಧಿ ಕೆಲಸ ಮಂದಗತಿಯಲ್ಲಿದ್ದು, ಆದಷ್ಟು ಬೇಗ ಎಲ್ಲ ವಿವಾದಗಳನ್ನು ಬಗೆಹರಿಸಿ ಅಲ್ಲಿನ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು, ಮನೆಗಳನ್ನು ಮತ್ತು ಬದುಕುವುದಕ್ಕೆ ಉತ್ತಮವಾದ ವಾತಾವರಣವನ್ನು ಕಲ್ಪಿಸಿಕೊಡಬೇಕು. ಇದರಿಂದ ಮುಂದಿನ ಪೀಳಿಗೆಗೆ ಉತ್ತಮ ಭವಿಷ್ಯವನ್ನು ರೂಪಿಸಿದಂತಾಗುತ್ತೆ ಮತ್ತು ಅಲ್ಲಿರುವ ಎಷ್ಟೋ ಯುವ ಪ್ರತಿಭಾವಂತರ ಮತ್ತು ಆ ಸ್ಲಮ್ನಿಂದ ಹೊರಬಂದು ಉತ್ತಮ ಮನೆಗಳಲ್ಲಿ ವಾಸಿಸಬೇಕೆಂದು ಕನಸು ಕಾಣುತ್ತಿರುವ ಎಷ್ಟೋ ಜನರ ಕನಸನ್ನು ಈಡೇರಿಸಿದಂತಾಗುತ್ತೆ. ಅಲ್ಲಿ ವಾಸಿಸ್ತಾ ಇರೋ ಎಲ್ಲ ಜನರ ಕನಸು ಆದಷ್ಟು ಬೇಗ ಈಡೇರಲಿ ಎಂದು ಪ್ರಾರ್ಥಿಸುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನೀಡಿರುವ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ. ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಬ್ಸ್ಕ್ರೈಬ್ ನಮಗೆ ತುಂಬ ಅವಶ್ಯಕತೆ ಇದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.